ಹಿರಿಯರು ಹೇಳ್ತಿರ್ತಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ. ಇಂಥದ್ದೊಂದು ಕಾಂಟ್ರವರ್ಸಿ ಆಗಬೇಕಾಗಿತ್ತು. ಈ ಕಾಂಟ್ರವರ್ಸಿ ನೆಪದಲ್ಲಿ ಸಾವರ್ಕರ್ ಯಾರು, ಅವ್ರ ಜೀವನ ಹೆಂಗಿತ್ತು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ವಾ, ಎಂಥ ಹೋರಾಟ ಮಾಡಿದ್ರು, ಸಾವರ್ಕರ್ಗೆ ಆದ ಶಿಕ್ಷೆ ಏನು, ಈ ದೇಶದಲ್ಲಿ ಯಾರ್ಯಾರನ್ನು ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಅನ್ಕೊಂಡಿದ್ದೀವಲ್ಲ ಅವ್ರಿಗೆ ಆದ ಶಿಕ್ಷೆ ಏನು, ಸಾವರ್ಕರ್ನ ಯಾವ ಜೈಲಿನಲ್ಲಿ ಇಡಲಾಗಿತ್ತು, ಉಳಿದವ್ರನ್ನ ಯಾವ ಜೈಲಿನಲ್ಲಿ ಇಡಲಾಗಿತ್ತು, ಜೈಲಿನೊಳಗೆ ಸಾವರ್ಕರ್ಗೆ ಕೊಟ್ಟಂಥ ಫೆಸಿಲಿಟಿಗಳೇನು, ಉಳಿದವ್ರಿಗೆ ಕೊಟ್ಟ ಫೆಸಿಲಿಟಿ ಏನು, ಇದೆಲ್ಲನೂ ಇವತ್ತಿನ ತಲೆಮಾರು ತಿಳ್ಕೊಳ್ಳೋ ಹಂಗೆ ಆಗಬೇಕು. ಐ ಥಿಂಕ್ ಒಂದೊಂದು ಕ್ಯೂರಿಯಾಸಿಟಿ ಹುಟ್ಕೊಳ್ಳತ್ತಿದೆ ಎಲ್ಲದರಿಂದ ಅಂತ ಯಾರೋ ಹೇಳ್ತಾ ಇದ್ರು. ಈ ಮನುಸ್ಮೃತಿ ಸುಡೋ ತನಕ ತುಂಬ ಜನರಿಗೆ ಮನುಸ್ಮೃತಿ ಅದರಲ್ಲಿ ಏನಿದೆ ಏನು ಗೊತ್ತೇ ಇರಲಿಲ್ಲಂತೆ. ಯಾವಾಗ ಸುಡೋದಕ್ಕೆ ಶುರು ಮಾಡಿದ್ರಲ್ಲ ನೋಡೋಣ ಇದರಲ್ಲಿ ಏನಿದೆ ಅಂತ ಓದಕ್ಕೆ ಶುರು ಮಾಡಿದ್ರಂತೆ. ಈ ನೂಪುರ್ ಶರ್ಮಾ ರೀತಿಯಲ್ಲಿ ಮೊಹಮ್ಮದ್ ಪೈಗಂಬರ ಜೀವನ, ಅವರ ಮದುವೆಗಳ ಬಗ್ಗೆ ಮಾತಾಡಿದ್ರಲ್ಲ, ಅದಾದ ಮೇಲೆ ಪೈಗಂಬರ ಜೀವನ ಏನಿತ್ತು ಅಂತ ಭಾಳ ಜನ ಓದಕ್ಕೆ ಶುರು ಮಾಡಿದ್ರು. ವಾಟ್ ವಾಸ್ ಹಿ, ಹೆಂಗಿತ್ತು, ಇಸ್ಲಾಮನ್ನು ಪ್ರೊಪಗೇಟ್ ಮಾಡೋಕ್ಕೆ ಶುರು ಮಾಡಿದ್ದು ಯಾವಾಗ, ಇಸ್ಲಾಂ ಹೆಂಗೆ ಬೆಳೀತು, ಅದನ್ನೆಲ್ಲ ತಿಳ್ಕೊಳ್ಳೋಕೆ ಶುರು ಮಾಡಿದರು ಭಾಳ ಜನ. ಹಾಗೆ ಸಾವರ್ಕರ್ ವಿಷಯದಲ್ಲಿ ಒಂದು ಕಾಂಟ್ರವರ್ಸಿ ಅಂತಿದೆ. ಇಂಥ ಕಾಂಟ್ರವರ್ಸಿಗಳು ಹೆಚ್ಚೆಚ್ಚು ವಿಷಯ ತಿಳ್ಕೊಳ್ಳೋದಕ್ಕೆ ದಾರಿ ಆಗಬೇಕು. ದಟ್ ಈಸ್ ವಾಟ್ ಐ ವಿಶ್. 21ನೇ ವಯಸ್ಸಿನಲ್ಲಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಸಾವರ್ಕರ್ ಬರೆದರು. ಈಗ ನಾವೆಲ್ಲ ಓದ್ತೀವಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ. ಸಾವರ್ಕರ್ ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳೋ ತನಕ ಅದು ಸಿಪಾಯಿ ದಂಗೆ ಆಗಿತ್ತಷ್ಟೆ. ಒಂದಷ್ಟು ಜನ ಸೈನಿಕರು ಏನೋ ಸ್ವಲ್ಪ ಬೇಜಾರು ಮಾಡ್ಕೊಂಡು ದಂಗೆ ಎದ್ರು. ಆವಾಗಿನ ಈಸ್ಟ್ ಇಂಡಿಯಾ ಕಂಪನಿ ಅವ್ರನ್ನ ಬಡಿದು ಮೂಲೆ ಕೂಡಿಸ್ತು. ಆಮೇಲೆ ಇಂಗ್ಲೆಂಡ್ನ ರಾಣಿ ಆಳೋದಕ್ಕೆ ಶುರು ಮಾಡಿದ್ರು. ಸಾವರ್ಕರ್ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದ್ರು. ಪುಸ್ತಕ ಬರೋದು ಪ್ರಿಂಟ್ ಆಗೋದಕ್ಕಿಂತ ಮೊದಲೇ ಬ್ಯಾನ್ ಮಾಡ್ತು ಬ್ರಿಟಿಷ್ ಗೌರ್ಮೆಂಟ್. ಅದು ಪ್ರಿಂಟ್ ಮಾಡೋಕ್ಕೆ ಬಿಡಲಿಲ್ಲ. ಎಲ್ಲೆಲ್ಲೋ ಪ್ರಿಂಟ್ ಆಯಿತು, ರಷ್ಯಾದಲ್ಲಿ, ತಜಕಿಸ್ತಾನ, ಇನ್ಯಾವ್ಯಾವುದೋ ದೇಶದಲ್ಲಿ. ಹಾಗೆ ಅದನ್ನು ಪ್ರಿಂಟ್ ಮಾಡಿ ಹಂಚಿದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಪೈಕಿ ತುಂಬ ಮುಖ್ಯರಾದಂಥವರು ಭಗತ್ ಸಿಂಗ್. ಶಹೀದ್ ಭಗತ್ ಸಿಂಗ್ ಸಾವರ್ಕರ್ರ ಆ ಪುಸ್ತಕ ಪ್ರಿಂಟ್ ಮಾಡಿ ಹಂಚ್ತಾರೆ. ಬಿಡಿ, ಅಲ್ಲಿಂದ ಅವರನ್ನು ಇಂಗ್ಲೆಂಡ್ನಿಂದ ಗಡಿ ಪಾರು ಮಾಡಿದ್ದು, ಅವರು ಹಡಗಿನ ಕಿಟಕಿಯಿಂದ ತಪ್ಪಿಸ್ಕೊಂಡು ಹಾರಿದ್ದು, ಸಮುದ್ರಕ್ಕೆ ನೆಗೆದಿದ್ದು, ಮರುಬಂಧನ, ಭಾರತಕ್ಕೆ ಕರ್ಕೊಂಡು ಬಂದಿದ್ದು, ಭಾರತದಲ್ಲಿ ಕಾಲಾಪಾನಿ ಶಿಕ್ಷೆ ಕೊಟ್ಟಿದ್ದು, 11 ವರ್ಷ ಅಂಡಮಾನ್ನ ಸೆಲ್ಯುಲರ್ ಜೈಲಿನಲ್ಲಿ. ನಿಮಗೆ ರಿಪಿಟೇಷನ್ ಅನಿಸುತ್ತೇನೋ ಹೇಳಿದ್ರೆ ನಾನು, ಒಂದು ದಿನಕ್ಕೆ 30 ಪೌಂಡ್ ಕೊಬ್ಬರಿ ಎಣ್ಣೆ ಗಾಣದಲ್ಲಿ ತೆಗಿಬೇಕಾಗಿತ್ತು. 30 ಪೌಂಡು, 13 kg 600 ಗ್ರಾಮ್ ಕೊಬ್ಬರಿ ಎಣ್ಣೆ ಕೈಯಿಂದ ಗಾಣವನ್ನು ತಿರುಗಿಸಿ 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 ತೆಗಿಬೇಕಾಗಿತ್ತು ಪರ್ ಡೇ. ಟಾರ್ಗೆಟ್ ಅವರಿಗೆ 11 ವರ್ಷ. ಬರಿಬೇಕು ಅನ್ನಿಸ್ತಿತ್ತು. ಸಾಹಿತಿ ಅವರು, ಕವಿ, ಬರೆಯೋದಕ್ಕೆ ಪೆನ್ನು ಪೇಪರ್ ಇರಲಿಲ್ಲ. ಇದ್ಲಿತ್ತಲ್ಲಿ, ಇದ್ದಿಲಿನಲ್ಲಿ ಗೋಡೆ ಮೇಲೆ ಬರಿತಾ ಇದ್ರು 6000 ನುಡಿಗಳನ್ನು. ಕಾಂಗ್ರೆಸ್ 1923ರ 30ನೇ ಅಧಿವೇಶನದಲ್ಲಿ ರೆಸಲ್ಯೂಷನ್ ಪಾಸ್ ಮಾಡುತ್ತೆ. ಸಾವರ್ಕರ್ ಮತ್ತು ಅವರ ಸಹೋದರರನ್ನು ಬ್ರಿಟಿಷ್ ಸರ್ಕಾರ ಕೊಡಬಾರದ ಹಿಂಸೆ ಕೊಡ್ತಾ ಇದೆ ಅವರಿಗೆ, ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಕಾಂಗ್ರೆಸ್ ರೆಸಲ್ಯೂಷನ್ ಪಾಸ್ ಮಾಡಿತು. ಅದಕ್ಕಿಂತ ಮುಂಚೆ ಮಹಾತ್ಮ ಗಾಂಧಿ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಆರ್ಟಿಕಲ್ ಬರೆದರು. 1926ರಲ್ಲಿ ಮಹಾತ್ಮ ಗಾಂಧಿ ರತ್ನಗಿರಿಗೆ ಬರ್ತಾರೆ. ಸಾವರ್ಕರ್ನ ಮೀಟ್ ಮಾಡಬೇಕು ಅಂತಾರೆ. ಸಾವರ್ಕರ್ಗೆ ಆಸಕ್ತಿ ಇರೋದಿಲ್ಲ. ಇಲ್ಲ, ಆಗಲ್ಲ ಅಂತ ಹೇಳ್ತಾರೆ. ಒಂದು ದೊಡ್ಡ ಪಬ್ಲಿಕ್ ಗ್ಯಾದರಿಂಗು 1926. ಅದರಲ್ಲಿ ಮಹಾತ್ಮ ಗಾಂಧಿ ಹೇಳ್ತಾರೆ, ರತ್ನಗಿರಿಯ ಬಗ್ಗೆ ನನಗೆ 2 ಆಕರ್ಷಣೆ. ಒಂದು ಇಲ್ಲಿನ ಸಮುದ್ರ, ಮತ್ತೊಂದು ಸಾವರ್ಕರ್ ಅಂತ ಹೇಳ್ತಾರೆ. ಪಬ್ಲಿಕ್ ಗ್ಯಾದರಿಂಗ್ನಲ್ಲಿ ಮಾತಾಡಿತ್ತು. ಅದಾದ ಮೇಲೆ ಸಾವರ್ಕರ್ ಸರಿ ಆಯಿತು ಬನ್ನಿ ಭೇಟಿಯಾಗೋಣ ಅಂತ 40 ನಿಮಿಷದ ಭೇಟಿ.
ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂಡಮಾನ್ ದ್ವೀಪಗಳನ್ನು ವಶಪಡಿಸಿಕೊಂಡ ನಂತರ ಇಂಡಿಯನ್ ನ್ಯಾಷನಲ್ ಆರ್ಮಿಯಿಂದ ಅವಾಗ ಹೇಳ್ತಾರೆ, ಗಾಂಧೀಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಈ ದಾಳಿಯ ಐಡಿಯಾ ನನಗೆ ಬಂದಿದ್ದು ಸಾವರ್ಕರರ ಮೂಲಕ, ಅವ್ರು ಹೇಳಿದ್ರು ಅಂತ. ವಾಟ್ ಎವರ್ ಇಟ್ ಈಸ್, ಆಯಿತು, ಅದೆಲ್ಲ ಆಯಿತು, ಸ್ವಾತಂತ್ರ್ಯ ಬಂತು. 1966ರಲ್ಲಿ ಸಾವರ್ಕರ್ ತೀರ್ಕೊಂಡ್ರು. 1980ರಲ್ಲಿ ಅವರ ಶತಮಾನೋತ್ಸವ ಆಚರಿಸೋದಕ್ಕೊಂದು ಸಮಿತಿ ರಚನೆ ಆಗಿರುತ್ತೆ. ಸಮಿತಿಯವರು ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರಿಗೆ ಒಂದು ಆಹ್ವಾನ ಕಳಿಸ್ತಾರೆ, ಬರಬೇಕು ತಾವು ಕಾರ್ಯಕ್ರಮಕ್ಕೆ ಅಂತ. ಆವತ್ತು ಆ ಸಮಿತಿಗೆ ಇಂದಿರಾ ಗಾಂಧಿಯವರು ಬರೆದಂಥ ಪತ್ರ, ಅದರಲ್ಲಿನ ವಾಕ್ಯಗಳನ್ನು ಓದಿದ್ದೀನಿ ನಾನು, ಮತ್ತೆ ರಿಪಿಟೇಷನ್ ಅನ್ನಿಸ್ಬಾರ್ದು ಅಂತ. ದಿ ರಿಮಾರ್ಕೆಬಲ್ ಸನ್ ಆಫ್ ಇಂಡಿಯಾ ಅಂತ ಇಂದಿರಾ ಗಾಂಧಿ ಬರೋದು. ಇಂದಿರಾ ಗಾಂಧಿ ಸಾವರ್ಕರ್ ಹೆಸರಿನಲ್ಲಿ ಒಂದು ಪೋಸ್ಟಲ್ ಸ್ಟಾಂಪ್ ರಿಲೀಸ್ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ಅಂದರೆ 1980ರಿಂದ 2022ರ ಮಧ್ಯದಲ್ಲಿ ಸಾವರ್ಕರರನ್ನು ಇಷ್ಟೊಂದು ದ್ವೇಷಿಸಬಲ್ಲಂಥ ಯಾವ ಹೊಸ ಡಾಕ್ಯುಮೆಂಟು ರಿವೀಲ್ ಆಗಿದೆ ಅಥವಾ ಯಾವ ಹೊಸ ಸತ್ಯ ಹೊರಗೆ ಬಂದಿದೆ ಅಂತ. 1980 ದಿ ರಿಮಾರ್ಕೆಬಲ್ ಸನ್ ಆಫ್ ಇಂಡಿಯಾ ಅಂತ ಇಂದಿರಾ ಗಾಂಧಿ ಹೇಳಿತ್ತು. ಕಾಂಗ್ರೆಸ್ಸಿನ ಇಂದಿರಾ ಗಾಂಧಿ, ಸಿದ್ದರಾಮಯ್ಯನವರ ಪಕ್ಷದ ಇಂದಿರಾ ಗಾಂಧಿ, ರಿಮಾರ್ಕೆಬಲ್ ಸನ್ ಆಫ್ ಇಂಡಿಯಾ. 1980ರಿಂದ 2022ರ ಮಧ್ಯದಲ್ಲಿ ಈ ಮನುಷ್ಯನ ಫ್ಲೆಕ್ಸ್ ನೋಡಿದ್ರೂ ನಮಗೆ ಆಗಬರೋದಿಲ್ಲ ಅನ್ನುವಂಥ ಯಾವ ಹೊಸ ವಿಷಯ ಹೊರಗೆ ಬಂದಿದೆ? ಇಂದಿರಾ ಗಾಂಧಿಯವರಿಗೆ ಗೊತ್ತಿಲ್ಲದೆ ಇದ್ದಂಥ ಯಾವ ವಿಷಯವನ್ನು ಸಿದ್ದರಾಮಯ್ಯನವರು ತಿಳ್ಕೊಂಡಿದ್ದಾರೆ? ಬೇಡ, ರಾಹುಲ್ ಗಾಂಧಿ ತಿಳ್ಕೊಂಡಿದ್ದಾರೆ. ನಮ್ಮ ಅಜ್ಜಿಗೆ ಗೊತ್ತಿಲ್ಲದೆ ಇರುವಂಥ ಹೊಸ ವಿಷಯ ನನಗೆ ಗೊತ್ತಾಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರಿಗೇನಿದೆ. ರಾಹುಲ್ ಗಾಂಧಿನೂ ಮಾತಾಡ್ತಾರೆ ಸಾವರ್ಕರ್ ವಿಷಯವನ್ನು. ಮತ್ತೆ ವಾಟ್ ಈಸ್ ಇಟ್? 80 ವರ್ಷ ಈ ಮನುಷ್ಯ ಬದುಕಿದ್ದು, 23 ವರ್ಷ ಜೈಲಿನಲ್ಲಿ, ಅದರಲ್ಲಿ 11 ವರ್ಷ ಕಾಲಾಪಾನಿ. ಕೈ ಕಾಲಿಗೆ ಸರಳ ಹಾಕ್ಕೊಂಡು, ಅಂದರೆ ಸೆಲ್ಲಿನ ಒಳಗಡೆ ಇದ್ದಾಗಲೂ ಒಂದು ಹಾಕ್ಕೊಂಡೇ ಇರಬೇಕಾಗಿತ್ತು. ಒಂದು ಸಲ ಫಿಕ್ಸ್ ಮಾಡಿಬಿಡ್ತಿದ್ರು ಅಲ್ಲಿ ಹೋಗ್ತಾರೆ. ಎಲ್ಲಿ ತನಕ ಅಲ್ಲಿರ್ತಿರೋ ಅಲ್ಲಿ ತನಕ ಕೈ ಬೇಡಿ ಕಾಲಿಗೆ ಬೇಡಿ ಇರೋದೆ. ಅವನು ಹಾಕ್ಕೊಂಡೇ ಗೋಡೆಯ ಮೇಲೆ ಕವಿತೆಗಳನ್ನು ಬರಿತಾ ಇದ್ದಂಥ ಸಾವರ್ಕರು ಶಿವಮೊಗ್ಗದಲ್ಲಿ ಒಂದು ಫ್ಲೆಕ್ಸಿಗೂ ಅರ್ಹರಲ್ಲವ? ತುಮಕೂರಿನಲ್ಲಿ ಒಂದು ಫ್ಲೆಕ್ಸಿಗೂ ಅರ್ಹರಲ್ಲವ? ಕಾಲಾಪಾನಿ ಶಿಕ್ಷೆ ಯಾರ್ಯಾರನ್ನು ಸ್ವಾತಂತ್ರ್ಯ ಹೋರಾಟಗಾರರು ಇವರ ಹೋರಾಟದಿಂದಾಗಿ ನಮ್ಗೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾರೆ. ನಾನೇ ಡಿಗ್ರೇಡ್ ಮಾಡ್ತಿಲ್ಲ. ಅವ್ರನ್ನ ಯಾಕೆ ಬ್ರಿಟಿಷರ್ ಸೆಲ್ಯುಲರ್ ಜೈಲಿಗೆ ಕಳಿಸ್ತಿಲ್ಲ ಅಂಡಮಾನ್ಗೆ? ಅವ್ರಿಗೆ ಯಾಕೆ ಕಾಲಾಪಾನಿ ಶಿಕ್ಷೆ ಆಗಲಿಲ್ಲ? ಹೇಳ್ಬೋದಾಗಿತ್ತಲ್ಲ, 30 ಪೌಂಡು 13 kg 600 ಗ್ರಾಮು ಒಣ ಕೊಬ್ಬರಿ ಕೊಡ್ತೀವಿ, ಎಣ್ಣೆ ತೆಗೆದು ಕೊಡಿ ಅಂತ ಗಾಣದಲ್ಲಿ ಹೇಳ್ಬೋದಾಗಿತ್ತಲ್ಲ ಅವ್ರಿಗೆ. ಕೆಲವು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಿಲ್ ಸ್ಟೇಷನ್ನಿನ ಗೆಸ್ಟ್ ಹೌಸ್ಗಳೇ ಜೈಲುಗಳಾಗಿದ್ವು. ಇಂಥವ್ರಿಗೆ ಸೆಲ್ಯುಲರ್ ಜೈಲಿತ್ತು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಜಾ ಅಂದರೆ ಸಾವರ್ಕರರಿಗೆ ಶಿಕ್ಷೆ ಕೊಟ್ಟಂಥ ಜಡ್ಜ್ ಹೆಸರು ನಾರಾಯಣ್ ಚಂದಾವರ್ಕರ್ ಅಂತ. ಜಡ್ಜ್ ಅಂದರೆ ಸಹಜ, ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ನೌಕರಿ ಮಾಡ್ತಾ, ಬ್ರಿಟಿಷರ್ ಸಂಬಳ ತಗೋತಾ ಇದ್ದಂಥವ್ರು. ಆ ಮನುಷ್ಯ ಸಾವರ್ಕರಿಗೆ ಶಿಕ್ಷೆ ಕೊಡ್ತಾರೆ. ರಿಟೈರ್ ಆದ ಮೇಲೆ ನಾರಾಯಣ್ ಚಂದಾವರ್ಕರ್ ಕಾಂಗ್ರೆಸ್ಸಿಗೆ ಸೇರಿಕೊಂಡು ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ. ಹಿಸ್ ರೂಟ್ಸ್ ಆರ್ ಫ್ರಮ್ ಹೊನ್ನಾವರ್, ಕರ್ನಾಟಕದ ಹೊನ್ನಾವರ್. ಆಮೇಲೆ ಸ್ವಲ್ಪ ವರ್ಷಕ್ಕೆ ತೀರ್ಕೊತಾರೆ. ಯಾವ ವರ್ಷ ನಾರಾಯಣ್ ಚಂದಾವರ್ಕರ್ಗೆ 30ನೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು, ಅದೇ ವರ್ಷ
ಸಾವರ್ಕರ್ ಮತ್ತು ಸಾವರ್ಕರ್ ಸಹೋದರರನ್ನು ಬಿಡುಗಡೆ ಮಾಡಬೇಕು ಅಂತ ರೆಸಲ್ಯೂಷನ್ ಪಾಸ್ ಮಾಡಲಾಯಿತು. ಲುಕ್ ಅಟ್ ದಿಸ್. ಅಂದರೆ ಏನು, ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಅನ್ನುವಂಥದ್ದು ಇಂಥ ಆಶ್ಚರ್ಯ ಆಘಾತಗಳ ಮೂಟೆ ಅದು. ಸಾವರ್ಕರ್ಗೆ ಒಬ್ಬ ಜಡ್ಜ್ ಶಿಕ್ಷೆ ಕೊಟ್ಟಿದ್ದಾರೆ. ಬ್ರಿಟಿಷ್ ಜಡ್ಜು, ಅಂದರೆ ಭಾರತೀಯ ಮೂಲದ ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡಿದಂಥ ಜಡ್ಜು. ಆ ಜಡ್ಜು ರಿಟೈರ್ ಆಗಿ ಕಾಂಗ್ರೆಸ್ ಸೇರ್ಕೊಂಡು ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು. ವಯೋಸಹಜವಾಗಿ ತೀರ್ಕೊಂಡ್ರು. ಆ ಜಡ್ಜಿಗೆ, ಅಂದರೆ ಕಾಂಗ್ರೆಸ್ನ ಅಧ್ಯಕ್ಷರಿಗೆ, ಕಾಂಗ್ರೆಸ್ ಅಧಿವೇಶನ ಸಹಜ ಅದು. ಕಾಂಗ್ರೆಸ್ ಅಧಿವೇಶನದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ. ಅದೇ ಅಧಿವೇಶನದಲ್ಲಿ ಸಾವರ್ಕರ್ಗೆ ಚಿತ್ರಹಿಂಸೆ ಕೊಡ್ತಾ ಇದೆ ಬ್ರಿಟಿಷ್ ಸರ್ಕಾರ. ಅವರನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ರೆಸಲ್ಯೂಷನ್ ಪಾಸು. 1923 30ನೇ ಕಾಂಗ್ರೆಸ್ ಅಧಿವೇಶನ ನಾನು ಹೇಳುವಂಥ. ಸಾವರ್ಕರ್ನ ಬಿಡುಗಡೆನೂ ಮಾಡಿ, ಸಾವರ್ಕರ್ಗೆ ಶಿಕ್ಷೆ ಕೊಟ್ಟವ್ರಿಗೆ ನಾವು ಗೌರವನೂ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.